ಕಾಶ್ಮೀರದ ಪಂಡಿತರನ್ನ ಸಾಯಿಸೋದೇನು, ಅವರು ದೆವ್ವ ಆಗೋದೇನು, ಪೆಟ್ಟಿಗೆಯಿಂದ ಮಕ್ಕಳೆಲ್ಲ ಮಾಯ ಆಗೋದೇನು, ಕಾಶ್ಮೀರದಂಥ ಒಂದು ಪ್ಲೇಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡೋದೇನೋ ಎಲ್ಲ ಒಂಥರ ಎಕ್ಸ್ಟ್ರಾಆರ್ಡಿನರಿ ಥಿಂಗ್ಸೇನೆ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇದ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರಾಮುಲ್ಲಾ ಇದೊಂದು ಹಿಂದಿ ಮೂವಿ. 7th ನವಂಬರಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಆದಿತ್ಯ ಸುಹಾಸ್ ಜಂಬಾಲೆ. ಇವರು ಈ ಒಂದು ಸಿನಿಮಾಗೆ ಕೋ ರೈಟ್ರು ಕೂಡ. ನಿಜವಾಗ್ಲೂ ಈ ಥರ ಒಂದು ಕಾನ್ಸೆಪ್ಟು ಯುನೀಕ್ ಆಗಿತ್ತು. ಎಕ್ಸ್ಪೆಷಲಿ ಕಾಶ್ಮೀರ ಪೀಪಲ್ಸ್ಗೆ ಈ ಒಂದು ಸಿನಿಮಾ ಒಂದು ಎಕ್ಸಾಂಪಲ್ ಆಗ್ಬೋದೇನೋ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಜಾದೂಗಾರ ಮ್ಯಾಜಿಕ್ನ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಗುನ ಒಂದು ಪೆಟ್ಟಿಗೆ ಒಳಗೆ ಕಳಿಸ್ತಾನೆ. ಆ ಪೆಟ್ಟಿಗೆ ಒಳಗೆ ಹೋದಂಥ ಮಗು ಮತ್ತೆ ವಾಪಸ್ ಬರೋದಿಲ್ಲ. ಆ ಮಗು ಏನಾಯಿತು ಅಂತ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಅದೇ ಥರ ಬೇರೆ ಬೇರೆ ಮಕ್ಕಳುಗಳು ಕೂಡ ಮಾಯ ಆಗ್ತಿರ್ತಾರೆ. ಆ್ಯಕ್ಚುಲಾಗಿ ಆ ಒಂದು ಮಿಸ್ಸಿಂಗಿಗೆ ಕಾರಣ ಏನು, ಆಮೇಲಿಂದ ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಆಫೀಸರ್ DSP ರಿಡ್ವಾನ್, ಅವನು ಬಂದಂಥ ಮನೆಯಲ್ಲೂ ಕೂಡ ವಿಚಿತ್ರವಾದ ಘಟನೆಗಳು ನಡೀತಾ ಇರ್ತವೆ. ಫೈನಲಿ ಅವನ ಮಗಳು ಕೂಡ ಮಿಸ್ ಆಗ್ತಾರೆ. ಆ್ಯಕ್ಚುಲಾಗಿ ಏನಾಗ್ತಾಯಿತ್ತು ಅಷ್ಟೆಲ್ಲ ಅವನ ಮನೆಯಲ್ಲೂ ಕೂಡ ಹಾರರ್ ಎಲಿಮೆಂಟ್ಸು ಮತ್ತು ಥಿಂಗ್ಸು ನಡೀತಾ ಇರ್ತವೆ. ಅವೆಲ್ಲ ಏನು ಅಂತ ನಾವು ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕು. ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಪಂಡಿತರನ್ನ ಯಾವ ಥರ ಸಾಯಿಸಿದ್ರೋ ಆ ಒಂದು ಘಟನೆ ಮೇರೆಗೆ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಆ ಒಂದು ಸಿಚುವೇಶನ್ನ ಈ ಮೂವಿನಲ್ಲಿ ಇಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಒಟ್ಟಿನಲ್ಲಿ ಆ ಒಂದು ಕಾಶ್ಮೀರದಲ್ಲಿರೋ ಪರಿಸ್ಥಿತಿ ಆಗಿರ್ಬೋದು, ವರ್ಲ್ಡ್ ಬಿಲ್ಡಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ನಮಗೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಸ್ಕ್ರೀನ್ ಪ್ಲೇನಲ್ಲಿ ಮಧ್ಯದಲ್ಲಿ ಸ್ವಲ್ಪ ಲ್ಯಾಗ್ ಓಡಿಸೋ ಥರ ಫೀಲಿಂಗು. ಅಷ್ಟು ಬಿಟ್ಟರೆ ಓಲ್ ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಕೂಡ ಅವರವರ ಕ್ಯಾರೆಕ್ಟರ್ಗೆ ಡೀಸೆಂಟಾಗಿ ಪರ್ಫಾರ್ಮ್ನ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳನ್ನ, ನಮ್ಮ ಹಿಂದೂಸ್ತಾನನ ಯಾವ ಥರ ನೋಡ್ತಿದ್ರು ಅನ್ನೋ ಒಂದು ಸಿಚುವೇಶನ್ನು ಕೂಡ ಸಖತ್ತಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದೊಂಥರ ಹಾರರ್ ಥ್ರಿಲ್ಲರ್ ಮೂವಿ. ಆ ಒಂದು ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ಆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸದ್ಯಕ್ಕೆ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹಿಂದಿ, ತಮಿಳ್, ತೆಲುಗು, ಇಂಗ್ಲೀಷ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ನಮ್ಮ ಕನ್ನಡದಲ್ಲಿಲ್ಲ. ನಿಮ್ಗೇನಾದರೂ ಬೇರೆ ಭಾಷೆ ಸಿನಿಮಾ ನೋಡೋ ಒಂದು ಅಭ್ಯಾಸ ಇದ್ದರೆ ಈ ಒಂದು ಸಿನಿಮಾನ ನೋಡ್ಬೋದು. ಒಂದೊಳ್ಳೆ ಸಜೆಷನನ್ನು ಭಾವನೆ ನಂದು. IMDbನಲ್ಲಿ 10ಗೆ 7 ರೇಟಿಂಗ್ ಇದೆ ಈ ಒಂದು ಸಿನಿಮಾಗೆ. ಇನ್ನು ಟೈಮ್ಸ್ ಆಫ್ ಇಂಡಿಯಾ 3.5 ಕೊಟ್ಟಿದೆ ಈ ಒಂದು ಸಿನಿಮಾಗೆ ರೇಟಿಂಗ್ನ. ಒಂದೊಳ್ಳೆ ಟೈಮ್ ಪಾಸ್ ಎಂಟರ್ಟೈನರ್ ಮೂವಿ ಇದು. ಸ್ವಲ್ಪ ಮಧ್ಯದಲ್ಲಿ ಲ್ಯಾಗ್ ಓಡಿಸುತ್ತೆ, ಬಟ್ ಜಾಸ್ತಿ ರನ್ನಿಂಗ್ ಟೈಮ್ ಏನಿಲ್ಲ, ಜಸ್ಟ್ 2 ಅವರ್ ಇದೆ ಅಷ್ಟೇ. ನೋಡಿ, ಸಿನಿಮಾ ನಿಮಗೂ ಇಷ್ಟ ಆಗ್ಬೋದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಒಂದು ಸಿನಿಮಾನ ನೋಡ್ಬೋದು. ಕಾಶ್ಮೀರದ ಪರಿಸ್ಥಿತಿನ ಈ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಇದೊಂದು ನಮ್ಮ ಇಂಡಿಯನ್ ಮೂವಿನೋ ಅಥವಾ ಬೇರೆ ಪಾಕಿಸ್ತಾನದ ಯಾವುದಾದ್ರೂ ಮೂವಿನೋ ಅಂದ್ಕೊಂಡ್ಬಿಟ್ಟೆ ಗುರು ಸ್ಟಾರ್ಟಿಂಗಲ್ಲಿ ಮಾತ್ರ. ಬಟ್ ಹೋಗ್ತಾ 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 ಸಿನಿಮಾ ಏನೋ ಎತ್ತ ಅಂತ ಗೊತ್ತಾಯಿತು. ಒಂದೊಳ್ಳೆ ಡೀಸೆಂಟ್ ಎಕ್ಸ್ಪೀರಿಯನ್ಸು. ನೋಡೋಂಗಿದ್ರೆ ನೋಡಿ. ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.